ಹೌದು ದೇವ. ಏನು ಅದು ಅತ್ತ ಕಡೆಯಲ್ಲಿ ನೋಡು, ಏನೋ ದೊಡ್ಡದಾದಂತ ಪರ್ವತದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಏನಂತ ತಿಳಿತಾ ಇಲ್ಲ ದೇವ. ಇದರ ಕುರಿತಾಗಿ ನೀವು ನನ್ನ ಹತ್ರ ಮಾತನಾಡಿಸಿ. ಹೌದು ದೇವ. ಘನವಾದ ಕಥೆ ಒಂದುಂಟು. ಏನದು? ಏನು ಬಂದಿರಾ? ಹಾಗಿದ್ರೆ ಪರ್ವತದ ಕಾರ್ಯದಲ್ಲಿ ತೋರುತ್ತಾ ಉಂಟು. ಏನದು 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 ಎನ್ನುವುದಾಗಿ ಅದಕ್ಕೊಂದು ಪೂರ್ವದಲ್ಲಿ ಒಂದು ಕಥೆ ಉಂಟು. ಇನ್ನೊಂದು ಸಂದರ್ಭ, ಮಾಷ ಎಂಬ ರಕ್ಕಸ ಸಾಮಾನ್ಯದವಲ್ಲ, 3 ಕೊರ ಉಂಟು. ಅವ ಏನು ಮಾಡಿದ? ಸುರನ ಮೇಲೆ ದಾಳಿ ಎತ್ತು ಹೋದ. ಸುರನಿಗೆ ತೊಂದರೆ ಕೊಡುವುದಕ್ಕಾಗಿ ಮುಂದಾದ. ಆಮೇಲೆ ಆ ಸುರನನ್ನು ಹೋಗಿ ಶಂಕರನಲ್ಲಿ ಬೇಡಿಕೊಂಡಾಗ ಶಂಕರವನ್ನು ಓದಿಸುವುದಕ್ಕಾಗಿ ಬಂದ. ಅಷ್ಟೇ ಅಲ್ಲ, ಶಂಕರನು ಬಂದು ಅವನನ್ನ ಓದಿಸಿದ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಮುಂದುಂಟು. ಅವನ ತಮ್ಮನಾಗಿರುವಂತ ವೃಷ ಇದನ್ನ ತಿಳಿದು ಅವ ಇಲ್ಲಿವರೆಗಾಗಿ ಬಂದ. ಇಲ್ಲಿ ನಡೆದಿದ್ದೇನು ಬಲ್ಲಯ್ಯ? ನಾಶನನ್ನ ಕೊಲ್ಲುವಲ್ಲಿ ಅಥವಾ ವೃಷನನ್ನ ಕೊಂದ ನಂತರ ವಿಚಿತ್ರ ಏನು ಬಲ್ಲಯ್ಯ? ಆ 3 ಕೊರಳ ಮಾಷನನ್ನ ಕೊಂದಿದ್ದೇನೋ ಹೌದು. ಆಮೇಲೆ ಅವನ ತಮ್ಮ ಬಂದನಲ್ಲ ವೃಷ, ಅವನನ್ನ ಕೊಂದು ಆಮೇಲೆ ಮಾಡಿದ್ದೇನು ಬಲ್ಲಯ್ಯ?
ಮುಂದೊಂದು ಬಂದಂತ ಸಂದರ್ಭದಲ್ಲಿ ಆ ಮಾಷನನ್ನ ಹರನೇನು ಮಾಡಿದ ಗೊತ್ತಾ? ಹೇಳಿರುವಂತ ಶೂಲದಿಂದ ಮಾಷನ ಕಂಠದ ನಾಳವನ್ನು ಕತ್ತರಿಸಿದ. ಅವನನ್ನ ಕೊಂದು ಮುಗಿಸಿದ. ಇಷ್ಟಕ್ಕೆ ಮುಗಿಯಿತು? ಇಷ್ಟಕ್ಕೆ ಮುಗಿಯಲಿಲ್ಲ. ಇದನ್ನು ತಿಳಿದಿರುವಂತ ಅವನ ತಮ್ಮ ವೃಷ ವಿಷಯವನ್ನು ತಿಳಿದು ಎದುರಾಗಿ ಬಂದ ಯಾರಲ್ಲೇ ಹರನಲ್ಲಿ ಹೋರಾಟಕ್ಕೆ ಬಂದ. ಇಲ್ಲಿ ನಡೆದದ್ದು ವಿಶೇಷ ಹೌದು. ಯಾಕೆ? ಮಾಷನನ್ನು ಕೊಲ್ಲುವಾಗ ಶೂಲದಿಂದ ಅವನು 3 ಕಂಠದ ನಾಳವನ್ನು ಕತ್ತರಿಸಿದ. ಕೊಲ್ಲುವಾಗ ಚಂದ, ಆದ್ರೆ ಅವನ ತಮ್ಮ ವೃಷನನ್ನ ಕೊಂದು ಮುಗಿಸಿದ ನಂತರ ಚಂದ ಉಂಟು. ಹೌದಪ್ಪ, ಅದೇನು ಬಂದ ಸತ್ತಿದ್ದ ವೃಷನನ್ನು ಮೆತ್ತಿ ಚರ್ಮವನ್ನ ಸೇರಿ ಮಾಡಿದ್ದು ಬಂದಿರ. ಆ ಮಾಷನ 3 ಕೊರಳನ್ನ ತೆಗೆದು ಆ ಮಾಷನ 3 ಕೊರಳಿಗೆ ಈ ಚರ್ಮವನ್ನ ಸುತ್ತಿ 3 ಬೇರಿಯನ್ನಾಗಿ ಮಾಡಿದ್ದಾನೆ. ಅದನ್ನ ಶಿವ ಹಿಡಿದುಕೊಂಡು ತಾಂಡವ ನೃತ್ಯದಲ್ಲಿ ಬಳಸುತ್ತಾನೆ. ಅಲ್ಲಿ ಬಳಸುವಂತ ಬೇರೆ ಇಲ್ಲಿ ಅದನ್ನು ಅನುಮಾನ ಹೌದು. ಶಿವನಿಗೆ ಬೇಕಾದಂತ ಬೇರೆ ಎಲ್ಲಿ ಬರುವುದಕ್ಕೆ ಕಾರಣ ಉಂಟು.
ಅತ್ತೇನೂ ಅಲ್ಲ, ದುರುಳನಾಗಿರುವಂತ ಮಾಗಧ ಪರಶಿವನ ಕುರಿತು ತಪಸ್ಸನ್ನಾಚರಿಸಿ ಆ 3 ಬೇರಿಯನ್ನು ಪಡೆದುಕೊಂಡಿದ್ದಾನೆ. ಹಾಗಾಗಿ ಆ 3 ಬೇರಿಗಳು ಇಲ್ಲಿ ಬಂದಿವೆ. ವಿಶೇಷತೆ ಏನು ಬಲ್ಲಿರ? ಆ 3 ಬೇರಿ ಯಾವುದು? ಜಯ ಬೇರೆ, ಭಯ ಬೇರೆ, ಲಯ ಬೇರೆ ಎನ್ನುವುದಾಗಿ. ಯಾರಾದರೂ ಹೋರಾಟಕ್ಕೆ ಬಂದದ್ದು ಹೌದು ಅಂತಾದ್ರೆ, ಆ ಬೇರಿಯನ್ನು ಬಾರಿಸಿದ್ದೆ ಹೌದು ಅಂತಾದ್ರೆ, ಬಂದಂತ ವೀರರು ಘಟ 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 ಎನ್ನುವುದಾಗಿ ಹೋಗುತ್ತಾರೆ. ಅರ್ಧ ಆಯಸ್ಸು ಹೇಳುವುದು ಆ ಬೇರೆಯಲ್ಲೇ ಉಂಟು. ಹಾಗಾಗಿ ಮಾಗಧನನ್ನು ಅರ್ಧ ಆಯುಸ್ಸು ತೆಗಿಬೇಕಂತಾದ್ರೆ ಈ ಬೇರೆಯನ್ನು ಪುಡಿ ಪುಡಿ ಮಾಡಬೇಕು. ಈ ಬೇರೆ ಖಂಡಿತ ಇರಬಾರದು. ಕಾಣುವಂತ ಬೇರೆಯನ್ನು ಪುಡಿ ಮಾಡಿ ಏನಿದು ಭಯಂಕರವಾದಂತ ಶಬ್ದ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಎಚ್ಚೆತ್ತುಕೊಳ್ಳುವ ಹಾಗಾಯಿತಲ್ಲ. ನೋಡ್ತಾ ಇದ್ದೇನೆ, ಆಕಾಶದಿಂದ ಉಲ್ಕೆಗಳು ಉದುರುತ್ತಾ ಇದೆ. ನರಿನಾಯಿಗಳ ಒಪ್ಪೋಟ ಕಿರುಚಾಟ. ಹಾಗಾದ್ರೆ ಇದೆಲ್ಲವೂ ವಿಪ್ಲವದ ಸೂಚಕ ಎನ್ನುವುದಾಯಿತು. ಜಗಜಟ್ಟಿ ಜರಾಸಂಧನಿಗೆ ಈ ರೀತಿಯಾದಂತ ಸೂಚನೆ ಆಯಿತು ಅಂತಾದ್ರೆ ಏನು ಮಾಡುವುದು? ಪರಿಹಾರವನ್ನು ಕಂಡುಕೊಳ್ಳಲೇಬೇಕು. ಯಾರಲ್ಲಿ ಪುರೋಹಿತರು? ನಮೋ ನಮಃ. ಮಧ್ಯರಾತ್ರಿಯಲ್ಲಿ ಆಗಿರಬಹುದಾದಂತಹ ಈ ಅನಿಷ್ಟ ಸೂಚಕಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಸ್ವಾಮಿ. ಇದಕ್ಕೆ ಪರಿಹಾರವಾ? ಇದು ಬೇರೆ ಅಲ್ಲ, ಇದು ರಾಜಾರಿಷ್ಟ. ರಾಜಾರಿಷ್ಟ? ಹೌದು. ಅರಿಷ್ಟದ ನಿವಾರಣೆಗಾಗಿ ನೀ ಮಾಡಬೇಕಾದದ್ದು ಅದ್ಭುತ ಶಾಂತಿಯನು ಎಂದರು ಆಗದ. ಹಾಗಿದ್ರೆ ಈ ಅರಿಷ್ಟದ ನಿವಾರಣೆಗಾಗಿ ನೀ ಮಾಡಬೇಕಾದ್ದು ಅದ್ಭುತ ಶಾಂತಿ. ಅದ್ಭುತ ಶಾಂತಿ. ಹೌದು. ಇದಕ್ಕೆ ಬೇಕಾದಂತ ಪರಿಕರಗಳನ್ನ ಆ ಸಮಯಕ್ಕೆ ನೀ ನನಗೆ ಒದಗಿಸಿಕೊಟ್ರೆ ನಾನೇ ಮುಂದೆ ನಿರ್ಧಾರ ಮಾಡುವುದು ಅದ್ಭುತ ಶಾಂತಿ. ತಂಡೂಲ ಪ್ರಸ್ಥದಲ್ಲಿ ಅಲ್ಲೇ ಮಾಡ್ಬೇಕು. ನಮೋ Oh
ಪುರೋಹಿತರು ಹೇಳಿದವಾಗ ಈ ಅರಿಷ್ಟದ ನಿವಾರಣೆಗಾಗಿ ಅದ್ಭುತ ಶಾಂತಿಯನ್ನು ನಾವು ಏರ್ಪಡಿಸುವುದಾಗಿ ನನಗೆ ಸೂಚನೆಯನ್ನು ಕೊಟ್ಟರು. ಕೊಟ್ಟ ಸೂಚನೆ ಪ್ರಕಾರವಾಗಿ ನಡೆದುಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ಹಾಗಾದರೆ ನಿರೀಕ್ಷಿಸಲ್ಪಡುವಂತಹ ಈ ಶಾಂತಿಗೆ ನಮ್ಮವರು ಬರಲೇಬೇಕು. ಶೀಘ್ರಾತಿ ಶೀಘ್ರವಾಗಿ ನಮ್ಮ ಬಂಧು ಬಾಂಧವರಿಗೆಲ್ಲ ವಿಷಯ ಮುಟ್ಟಿಸುವ ಹಾಗೆ ವದಂತಿಯನ್ನು ಹಬ್ಬಿಸಿದ್ದೇನೆ. ಈ ಸಂಬಂಧವಾಗಿ ನಾನು ಆಲೋಚನೆ ಮಾಡ್ತಾ ಇರುವಾಗ ನನ್ನ ದೃಷ್ಟಿ ಹರಿದದ್ದು ಪೂರ್ವೋತ್ರಿಯತ್ತ ಪ್ರಪಂಚವನ್ನೇ ಮುಕ್ಕಿದಂತ ಕತ್ತಲೆಯನ್ನ ತೊಲಗಿಸುವುದಕ್ಕಾಗಿ. ಪೂರ್ವೋತ್ರಿಯನ್ನಡೆದು ಬರುವಂತಹ ಭಗವಾನ್ ಭಾಸ್ಕರ ಲೋಕವನ್ನ ಬೆಳಗುವುದರ ಮೂಲಕವಾಗಿ ಮಾಗಧನ ಮನವನ್ನು ಮನೆಯನ್ನು ಬೆಳಗಿದ್ದಾನೆ. ಹಾಗಾದ್ರೆ ಇವತ್ತಿನ ದಿವಸ ಎನ್ನುವುದು ನಮ್ಮ ಪಾಲಿಗೆ ಮಹತ್ವಪೂರ್ಣವಾದದ್ದು. ಆಗಬೇಕಾದದ್ದು ಶಾಂತಿ. ತಂಡೂರ ಪ್ರಸ್ಥದಲ್ಲಿ ಆ ಸಂಬಂಧವಾಗಿ ಎಲ್ಲ ಸಿದ್ಧತೆ ಮಾಡಿದ್ದೇವೆ. ನಮ್ಮವರು ಬರುತ್ತಾ ಇದ್ದಾರೆ, ಅವರನ್ನು ನಾವು ಸ್ವಾಗತಿಸಬೇಕು. ನಡೆಯಬಹುದಾದಂತ ಶಾಂತಿಗೆ ಸಿದ್ಧತೆ ನಮ್ಮದ್ದಾಗಿರಬೇಕು. ವಿಶೇಷ ರೀತಿಯಲ್ಲಿ ಸಜ್ಜುಗೊಳ್ಳಬೇಕು. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ.